ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ರಿ ಸ್ವಾಮಿ, ನಾನೇನಾದರೂ ಮಾಡೋದಕ್ಕೆ ಕೆಲಸ ಇಲ್ಲದೆ ಈ ವಿಡಿಯೋ ಮಾಡಿದ್ನ? ಯಾರಿಗೆ? ನಮ್ಮ ಬೆಂಗಳೂರು ವೈಟ್ಫೀಲ್ಡ್ ಟ್ರಾಫಿಕ್ ಆಫೀಸರ್ಸ್ಗೆ ಮತ್ತು ವೈಟ್ಫೀಲ್ಡ್ BBMP ಆಫೀಸರ್ಸ್ಗೆ ಮತ್ತು ಮಾದೇಪುರ ವಲಯ GBA ಆಫೀಸರ್ಸ್. ಸೊ ನನಗೆ ಇನ್ಮೇಲೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ 3 ತಿಂಗಳು ವೆಯ್ಟ್ ಮಾಡಿದ್ದಾಯಿತು. ಏನಾದರೂ ರೋಡಿಗೆ ಹಂಪ್ ಆಗ್ತಾರಾ ಇಲ್ಲ ಅಂತಂದ್ಬಿಟ್ಟು ವೆಯ್ಟ್ ಮಾಡಿ ಇವತ್ತು ಆಗ್ತಾರೆ ನಾಳೆ ಆಗ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಗೋಯ್ತು ನನಗೆ. ಸೊ ನಾನು ಏನಾದರೂ ನೆಕ್ಸ್ಟ್ ಇನ್ನು ಮಾಡೋ ಒಂದೇ ಕೆಲಸ, ಇಲ್ಲೇನು ಈ ರಿಸೀವ್ಡ್ ಕಾಪೀಸ್ ಎಲ್ಲ ಇದಾವಲ್ಲ, ನೀವು ಕೊಟ್ಟಿರತಕ್ಕಂಥ ರಿಸೀವ್ಡ್ ಕಾಪೀಸು ಆ್ಯಂಡ್ ಈ ಫುಟೇಜಸ್ ಎಲ್ಲ ಏನಿದೆಯಲ್ಲ, ಆಕ್ಸಿಡೆಂಟಲ್ ಫುಟೇಜಸ್, ಇದೆಲ್ಲ ನಾನು TV ಚಾನಲ್, ನ್ಯೂಸ್ ಚಾನಲ್ಗೆ ಕೊಡಬೇಕಾಗುತ್ತೆ. ಸೊ ಇನ್ನೇನಾದರೂ ಇನ್ನು 1 ಮಂತ್ ಇಲ್ಲ 2 ಮಂತಲ್ಲಿ ಕೆಲಸ ಆಗದೇ ಇದ್ದರೆ ಇದೆಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಸೀದಾ ನ್ಯೂಸ್ ಚಾನಲ್ ಕೊಡ್ತೀನಿ. ಸೊ ಅವರು ಈ ರೋಡಿಗೆ ಬರ್ತಾರೆ. ನೀವುಗಳು ಮಾಡೋಕ್ಕಾಗದಿರೋಂಥ ಕೆಲಸಗಳನ್ನ ಇಡೀ ರಾಜ್ಯದ ಜನತೆಗಳಿಗೆ ತೋರಿಸ್ಬೇಕಾಗುತ್ತೆ. ಬೆಂಗಳೂರು ಬ್ರಿಗೇಡ್ ಟೆಕ್ ಪಾರ್ಕ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಯಾವತ್ತು? ನವೆಂಬರ್ 3ನೇ ತಾರೀಕು. ಅದಾದ 5 ದಿನಕ್ಕೆ ನಾನು ಒಂದು ರಿಟರ್ನ್ ಕಂಪ್ಲೇಂಟ್ ಕಾಪಿನ ಬರೆದ್ಬಿಟ್ಟು ನಮ್ಮ ಟ್ರಾಫಿಕ್ ಪೊಲೀಸ್ ಆಫೀಸರ್ಸ್ಗೆ ಕೊಡ್ತೀನಿ 11ನೇ ತಾರೀಕು. ಆ ರೋಡಲ್ಲಿ ಏನೇನು ಸಮಸ್ಯೆಗಳಿದಾವೆ ಸರ್, ಎಂಪ್ಲಾಯೀಸ್ಗಳು ಓಡಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಆ ರೋಡಲ್ಲಿ ಒಂದು ಹಂಪ್ ಹಾಕ್ಕೊಡಿ. ಪೀಕ್ ಅವರ್ಸಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ವೆಹಿಕಲ್ಸ್ಗಳು ತುಂಬಾ ಸ್ಪೀಡಾಗಿ ಬರ್ತಾರೆ. ಆಫೀಸ್ ಒಳಗಡೆ ಹೋಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಎಂಪ್ಲಾಯೀಸ್ಗಳಿಗೆ ಅಂತ ಹೇಳಿ ನನ್ನ ಪರ್ಸ್ನಲಿ ನಾನೇ ಹೋಗ್ಬಿಟ್ಟು ಖುದ್ದಾಗಿ ಸರ್ ಜೀಬ್ರಾ ಕ್ರಾಸಿಂಗು ಹಂಪ್ ಎಲ್ಲ ಹಾಕ್ಕೊಡಿ ಸರ್ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ನ ಕೊಟ್ಟಿರ್ತೀನಿ. ಸೊ ಅದ್ರ ಪ್ರಕಾರ ಅವರು ರಿಸೀವ್ಡ್ ಕಾಪಿನ ಏನು ಮಾಡ್ತಾರೆ, ವೈಟ್ಫೀಲ್ಡ್ ಆಫೀಸ್ಗೂ ಕೂಡ ಒಂದು ರಿಸೀವ್ಡ್ ಕಾಪಿನ ಕಳಿಸ್ತಾರೆ. ಸೊ ವೈಟ್ಫೀಲ್ಡಿಂದ ಏನು ಮಾಡ್ತಾರೆ, ಮಾದೇಪುರ ವಲಯಕ್ಕೂ ಕೂಡ ಇನ್ನೊಂದು ಕಾಪಿನ ಕಳಿಸ್ತಾರೆ. ಈ ವಿಚಾರಕ್ಕೆ ಬರ್ತೀನಿ ಏನಂತಂದ್ಬಿಟ್ಟು. ಅಲ್ರಿ ಸ್ವಾಮಿ, 3 ತಿಂಗಳು ಬೇಕೇನ್ರಿ ಒಂದು ರೋಡ್ಗೆ ಹಂಪ್ ಹಾಕೋದಕ್ಕೆ ನಿಮ್ಗಳಿಗೆ? ಅದು ಸೀರಿಯಸ್ ಮ್ಯಾಟ್ರ್. ಅದು ಒಂದು ಆಕ್ಸಿಡೆಂಟಲ್ ಡೆತ್ ಆಗಿರೋ ರೋಡ್ಗೆ ನೀವು ಇಷ್ಟು ದಿನ ತಗೊಂಡ್ರೆ ನೀವು ಯಾವ ಕಾಲದಲ್ಲಿ ಇದು ನಾವೆಲ್ಲ ಒಂದು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಎಷ್ಟು ಸಮಸ್ಯೆಗಳಿದಾವೆ ಅಲ್ರಿ. ಒಬ್ಬ ಇಂಜಿನಿಯರ್ ಕಂಡ್ರೆ ಸತ್ತೋಗಿರೋದು ಈ ರೋಡಲ್ಲಿ. ಒಬ್ಬ ಇಂಜಿನಿಯರ್ ಸತ್ತರೆ ದೇಶಕ್ಕೆ ಎಷ್ಟು ಲಾಸ್ ಅಂತ ಗೊತ್ತೇನ್ರಿ ನಿಮ್ಗಳಿಗೆ? ನಿಮ್ಮ ಮನೆಗಳಿಗೂ ಕೂಡ ಯಾವ್ದಾದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವಾಗುತ್ತಲ್ಲ, ನೀವುಗಳು ಮಾಡ್ದಿರೋ ತಪ್ಪಿಗೆ ನೋವು ಅನುಭವಿಸ್ತಿರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಆ ಮಗನ ಕಳ್ಕೊಂಡ ತಂದೆ ತಾಯಿಗಳಿಗೂ ಗೊತ್ತು. ಎಷ್ಟೋ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಅವರು. ಅವ್ರ ಕನಸುಗಳೆಲ್ಲ ನುಚ್ಚು ನೂರಾಯ್ತು. ಯಾರೋ ಒಬ್ಬ ಮಾಡಿದ್ದು ನೆಗ್ಲಿಜೆನ್ಸಿ ಡೋರ್ ಓಪನ್ ಇಂದ ಅಲ್ರಿ. ನಾನು ಫಾಲೋ ಅಪ್ ಮಾಡ್ಬೇಕಂತೆ ಈ ಹಂಪ್ ಹಾಕೋದ್ರ ಬಗ್ಗೆ. ನನಗೇನು ಬೇರೆ ಕೆಲಸ ಇರೋದಿಲ್ವೇನ್ರಿ? ನಾನೇನು ಗೌರ್ಮೆಂಟ್ ಆಫೀಸರ್ಸ್ ಏನ್ರಿ? ನನಗೇನೋ ಪಬ್ಲಿಕ್ಕಿಂದ ಏನಾದರೂ ಸ್ಯಾಲ್ರಿ ಕೊಡ್ತಾರೆ ಅಥವಾ ಗೌರ್ಮೆಂಟಿಂದ ಸ್ಯಾಲ್ರಿ ಬರುತ್ತಾ ನನಗೆ? ನೀವು ಕಂಡ್ರಿ ಪಬ್ಲಿಕ್ ಸರ್ವೆಂಟ್ಗಳು, ನಮ್ಗಳು ಏನಾದ್ರು ಸಮಸ್ಯೆ ಅಂತ ಬಂದರೆ ನಾನು ನಿಮ್ಗಳ ಹತ್ರ ಬರ್ತೀವಿ. ಸರ್ ಈ ಥರ ಸಮಸ್ಯೆಗಳಿದಾವೆ, ಈ ಥರ ಬಗೆಹರಿಸ್ಕೊಡಿ ಸರ್ ಅಂತಂದ್ಬಿಟ್ಟು ನೀವುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಂಗೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರೆ ನಾವು ಯಾರ ಹತ್ರ ಹೋಗ್ಬೇಕು? ವಿಚಾರಗಳನ್ನ, ಕೆಲವೊಂದು ಸೀರಿಯಸ್ ಮ್ಯಾಟ್ರ್ಗಳನ್ನ ತುಂಬ ಸಿಲ್ಲಿಯಾಗಿ ತೊಗೋಬೇಡಿ. ಆ್ಯಂಡ್ ಕೆಲವೊಂದು ವ್ಯಕ್ತಿಗಳ್ನು ಕೂಡ ತುಂಬ ಸಿಲ್ಲಿಯಾಗಿ ತೊಗೋಬೇಡಿ. ಲ್ಯಾಕ್ಸ್ ಟುಗೆದರ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ನಾವು. ಆ ರೋಡಲ್ಲಿ 100ಗೆ 90% ಓಡಾಡೋ ಇಂಜಿನಿಯರ್ಸ್ಗಳು ಲ್ಯಾಕ್ಸ್ ಟುಗೆದರ್ ಟ್ಯಾಕ್ಸ್ನ ಪೇ ಮಾಡ್ತಾರೆ. ನಾನು ಕೂಡ ವರ್ಷಕ್ಕೆ 2 ಲಕ್ಷ ರೂಪಾಯಿ, ತಿಂಗಳಿಗೆ 15,000 ರೂಪಾಯಿ ಟ್ಯಾಕ್ಸ್ನ ಪೇ ಮಾಡ್ತೀನಿ ನಾನು. ನಾವು ಮಾತಾಡಬೇಕಾ ಬೇಡವಾ ಹೇಳಿ? ಇಷ್ಟೆಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿ ಗೌರ್ಮೆಂಟ್ಗಳು ಇಷ್ಟೆಲ್ಲ ಕೊಟ್ಬಿಟ್ಟು ನಾವು ಮಾತಾಡ್ದಂಗೆ ಸೈಲೆಂಟಾಗಿ ಸತ್ರೂ ಏನು ಆಕ್ಸಿಡೆಂಟ್ ಆದರೂ ಕೂಡ ಸೈಲೆಂಟಾಗಿ ಆಗೇ ಇರಬೇಕು ಅಂದರೆ ಯಾರಿಗೆ ಆಗುತ್ತೆ? ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಇದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿಮ್ಮ ಸರ್ಕಲಲ್ಲಿ ಯಾರಾದರೂ ಅಧಿಕಾರಿಗಳು ಈ ಥರ ಗೌರ್ಮೆಂಟ್ ಕೆಲಸ ಮಾಡ್ತಿರೋರಿಗೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನಮ್ಮ ಬೆಂಗಳೂರು ಮಾದೇಪುರ ವಲಯ TC ಸೆಲ್ಗೂ ಕೂಡ ರೀಚ್ ಆಗೋವರೆಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಇಲ್ಲಿ ಒಂದು ಒಳ್ಳೆ ಕೆಲಸ ಆಗಲಿ ಅಷ್ಟೇ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು. ಥ್ಯಾಂಕ್ ಯು.